ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಮೇಲೆ ಅಥವಾ ಯಾವುದಾದ್ರೂ ಬಟ್ಟೆ ಮೇಲೆ, ನೀವು ವರ್ಕ್ ಮಾಡೋ ಬಟ್ಟೆ ಮೇಲೆ ಟ್ರೇಸಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಸಿಂಪಲ್ಲಾಗಿ ಟ್ರೇಸಿಂಗ್ ಮಾಡೋದನ್ನು ತೋರಿಸ್ತೀನಿ. ಆಮೇಲೆ ಟ್ರೇಸಿಂಗ್ ಪೇಪರ್ ಇಟ್ಟು ಟ್ರೇಸ್ ಮಾಡೋದನ್ನು ಕೂಡ ತೋರಿಸ್ತೀನಿ. ಈ ಥರ ನೆಕ್ ಶೇಪ್ ನೀವು ಹಾಕಿರ್ತೀರಲ್ಲ, ಅದ್ರ ಮೇಲ್ಗಡೆ ಯಾವ ಥರ ಡಿಸೈನ್ ನೀವು ತಗೊಂಡಿದ್ದೀರಲ್ಲ ಆ ಥರ ತಗೊಂಡು, ಯಾವ್ದು ಬೇಕೋ ಅದನ್ನು ತಗೊಂಡು ಈ ಥರ ಮಾರ್ಕ್ ಹಾಕಿರ್ತೀವಲ್ಲ ಅದರ ಪಕ್ಕದಲ್ಲಿನೇ ಹೀಗೆ ಇಟ್ಟು ಅದ್ರ ಮೇಲೆ ಟ್ರೇಸ್ ಮಾಡಬೇಕು. ಆಮೇಲೆ ನೀವು ಮೊದಲೇ ಇಲ್ಲಿ ಚೈನ್ ಸ್ಟಿಚ್ಚು ಅಥವಾ ಬೀಡ್ಸ್ ವರ್ಕ್ ಏನಾದರೂ ಇದ್ದರೆ ಸ್ವಲ್ಪ ಗ್ಯಾಪ್ ಬಿಟ್ಟೇ ಮಾಡಬೇಕು. ಈ ಕಡೆ ಈಗ ನಾನು ಸುಮ್ಮನೆ ಸಿಂಪಲ್ಲಾಗಿ ತೋರಿಸ್ತೀನಿ. ಇದನ್ನು ನೀಟಾಗಿ ಅದ್ರ ಪಕ್ಕದಲ್ಲಿ ಹೀಗೆ ಹೇಗಿದೆಯೋ ಹಾಗೆ ಅದ್ರ ಮೇಲ್ಗಡೆನೆ ಸಿಂಪಲ್ ಡಿಸೈನಿಗೆಲ್ಲ ಹೀಗೆ ಮಾಡ್ತಾ ಹೋಗ್ಬೋದು. ಸೇಮ್ ಡಿಸೈನ್ ಕಂಟಿನ್ಯೂ ಆಗುತ್ತಲ್ಲ, ಆ ಥರ ಡಿಸೈನಿಗೆ ಇದೇ ರೀತಿನೇ ಮಾಡಿ ಟ್ರೇಸ್ ಮಾಡ್ಬೋದು. ತುಂಬ ಗ್ರ್ಯಾಂಡ್ ಇರೋ ವರ್ಕ್ ಆದರೆ ಮಾತ್ರ ಬ್ಲೌಸ್ ಅಳತೆಗೇನೆ ನೀವು ಟ್ರೇಸಿಂಗ್ ಪೇಪರ್ ಇಟ್ಟು ಟ್ರೇಸ್ ಮಾಡ್ತಾ ಹೋಗಬೇಕು. ಲೈಟಾಗಿ ಕಾಣ್ತಾ ಇದೆ ಅದು. ವೈಟ್ ಪೆನ್ಸಿಲ್ ಸಿಗತ್ತಲ್ಲ, ಅದರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೀವು. ನಾನು ಇದರಲ್ಲೇ ಸುಮ್ಮನೆ ರಪ್ಪಿಗಂತ ಇದರಲ್ಲೇ ತೋರಿಸ್ತಾ ಇದ್ದೀನಿ. ರಪ್ಪಾಗಿ ಸುಮ್ಮನೆ ತೋರಿಸ್ತಾ ಇದ್ದೀನಿ. ವೈಟ್ ಪೆನ್ಸಿಲ್ ಬರುತ್ತಲ್ಲ, ಅದರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ರಿಂಗಿಗೆ ಹಾಕೋಕ್ಕಿಂತ ಮುಂಚೆನೇ ಟ್ರೇಸನ್ನು ಮಾಡ್ಕೊಳ್ಳಿ ನೆಲಕ್ಕಿಟ್ಟು. ನಾನು ರಿಂಗಿಗೆ ಡೈರೆಕ್ಟಾಗಿ ಹಾಕಿದ್ದೀನಿ, ಕೆಳಗಡೆ ಇಟ್ಟರೆ ಸರಿ ಆಗಲ್ಲ ತೋರಿಸೋದಕ್ಕೆ ಅಂತ. ಪೆನ್ನಲ್ಲೆಲ್ಲ ಹಾಕಬೇಡಿ ಮಾರ್ಕು, ರಪ್ಪಿಗಾದರೆ ಏನಾಗಲ್ಲ. ಹೀಗೆ ಕಾಣಿಸ್ತಾ ಇದೆಯಾ? ಈಗ ಸೇಮ್ ಅದೇ ರೀತಿಯೇ ಇಲ್ಲೂ ಕೂಡ ಕಂಟಿನ್ಯೂ ಆಗಿ ಹಾಕ್ತಾ ಹೋದರೆ ಈ ಥರದ ಟ್ರೇಸಿಂಗನ್ನು ಸಿಂಪಲ್ ಆಗಿರೋದನ್ನು ನೀವು ಮಾಡ್ಬೋದು. ಇನ್ನೂ ಒಂದು ಹಾಕಿ ತೋರಿಸ್ತೀನಿ. ನಾವು ಹಾಕಿದ್ದೀವಲ್ಲ ಅದ್ರ ಕೆಳಗಡೆನೇ ಹಾಕಬೇಕು ಇದನ್ನು ಕೂಡ. ಗುಂಡು ಪಿನ್ ಕೂಡ ಹಾಕೋಬೋದು ನೀವು 4 ಕಡೆ ನೀಟಾಗಿ. ಆ ಕಡೆ ಈ ಕಡೆ ಸರಿಯಲ್ಲ ಅದು ಡಿಸೈನ್, ಆ ಕಡೆ ಈ ಕಡೆ ಆಗತ್ತೆ. ಇಲ್ಲ ಅಂದರೆ ನಾನಿದು ರಪ್ಪಾಗಿ ಹಾಕಿರೋದ್ರಿಂದ ಹಾಗೆ ಮಾಡ್ತಾಯಿದ್ದೀನಿ. ನೀವು ಮಾಡುವಾಗ ಗುಂಡು ಪಿನ್ ಹಾಕ್ಕೊಳ್ಳಿ.
ಹೀಗೆ ಕಂಟಿನ್ಯೂ ಆಗಿ ಹಾಕ್ತಾ ಹೋಗಬೇಕು. ಯು ಶೇಪ್ ಆದರೆ ಯು ಶೇಪಲ್ಲೂ ಹಾಕ್ಬೋದು ಬ್ಯಾಕ್ ಸೈಡಿಗೆ. ಹೀಗೇ ಸಿಂಪಲ್ಲಾಗಿ ಈ ರೀತಿ ಹಾಕ್ಬೋದು. ನೆಕ್ಸ್ಟ್ ಇನ್ನೊಂದನ್ನು ತೋರಿಸ್ತೀನಿ. ಈಗ ನಿಮ್ಮ ಹತ್ರ ಟ್ರೇಸಿಂಗ್ ಪೇಪರ್ ಇದೆ ಅಂದರೆ, ಟ್ರೇಸಿಂಗ್ ಪೇಪರ್ ಯಾವತ್ತು ಅಂದರೆ ಈ ಥರ ಬಟರ್ ಪೇಪರ್ ಅಂತ ಸಿಗುತ್ತೆ. ಈ ಥರ ಸ್ವಲ್ಪ ತೆಳು ಇರುತ್ತೆ ಇದು. 1 ಅಥವಾ 2 ಬ್ಲೌಸ್ ವರ್ಕಿಗೆ ನೀವು ಯೂಸ್ ಮಾಡ್ಬೋದು. ಈ ಥರ ಡಿಸೈನ್ ಮಾಡಿ, ಆಮೇಲೆ ಇದು ಹರಿಯುತ್ತೆ. ಇದು ಮತ್ತೆ ಮತ್ತೆ ಮಾಡೋದಕ್ಕೆ ಬರಲ್ಲ. ಆಮೇಲೆ ಇನ್ನೊಂದು ಬಟರ್ ಪೇಪರ್ ಅಂತ ಸಿಗುತ್ತೆ. ಈ ಥರ ಬಟರ್ ಪೇಪರ್ ಅಂತ ಸಿಗುತ್ತೆ ಆಯಿತಾ, ಕಾಣಿಸ್ತಾ ಇದೆಯಾ? ಈ ಥರ ಒಂದು ಕಡೆ ಒಂಥರ ಆಯಿಲ್ ಶೀಟ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಆಯಿಲ್ ಶೀಟ್, ಆಯಿಲ್ ಪೇಪರ್ ಅಂತ ಕೂಡ ಹೇಳ್ತಾರೆ. ಈ ಕಡೆ ನೋಡಿ ಒಂಥರ ಆಯಿಲ್ ಥರನೇ ಅನಿಸುತ್ತೆ ಇದು ನೋಡೋದಕ್ಕೆ. ಈ ಕಡೆ ಹೀಗಿದೆ, ಇಲ್ಲಷ್ಟೇ ಬರೆಯೋದಕ್ಕಾಗೋದು ಇದು. ಈ ಕಡೆ ಆಯಿಲ್ ಥರ ಇರೋದ್ರಿಂದ ಇದ್ರ ಮೇಲೆ ಪೆನ್ ಅಥವಾ ಪೆನ್ಸಿಲ್ ಯಾವುದು ಮಾರ್ಕರ್ ಆಗೋದಿಲ್ಲ ಇದನ್ನು ಮಾಡೋದಕ್ಕೆ. ಈ ಕಡೆ ಮಾಡ್ಬೋದು. ಇದು ತುಂಬ ಚೆನ್ನಾಗಿ ಒಂದು ಸರಿ ನೀವು ಒಂದು ಮಾರ್ಕರ್ ಮಾಡಿಟ್ಕೊಂಡು ಅಂದರೆ ಯಾವಾಗ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು ನೀವು. ಆಮೇಲೆ ಈ ಥರ ಟ್ರೇಸಿಂಗ್ ಪೇಪರ್ ನಿಮ್ಮ ಹತ್ರ ಇತ್ತು ಅಂದರೆ, ವರ್ಕ್ ಹಾಕಿರೋದು ಈ ಥರ ಡಿಸೈನ್ ಮಾಡಿರೋದು ನಿಮ್ಮ ಹತ್ರ ಇತ್ತು ಅಂದರೆ, ಅದನ್ನು ಇಟ್ಟು ಯಾವ ಥರ ಡಿಸೈನ್ ಮಾಡೋದಂತ ತೋರಿಸ್ತೀನಿ. ಈಗ ನಾನು ಆಲ್ರೆಡಿ ಒಂದು ಮಾಡಿಟ್ಟಿದ್ದೀನಿ ಇದರಲ್ಲಿ, ತುಂಬ ಟೈಮ್ ಹಿಡಿಯುತ್ತೆ ಅಂತ. ಹೀಗೆ ಇದ್ರ ಮೇಲ್ಗಡೆ ಹೀಗೆ ಇಟ್ಕೋಬೇಕು. ಹೀಗೆ ಕಂಟಿನ್ಯೂ ನೀವು ಮಾಡ್ಕೊತ ಹೋಗ್ಬೋದು ಇದೇ ರೀತಿ. ಇವಾಗ ನಾನು ಆಲ್ರೆಡಿ ಒಂದು ಟ್ರೇಸಿಂಗನ್ನು ಮಾಡಿಟ್ಟಿದ್ದೀನಿ, ಅದನ್ನೇ ನಿಮಗೆ ತೋರಿಸ್ತೀನಿ ಆಯಿತಾ. ಸೇಮ್ ಇದೇ ರೀತಿಯೇ ಕಾರ್ಬನನ್ನು ಕೆಳಗಿಡಬೇಕು. ಹೀಗೆ ನಿಮಗೆ ಎಷ್ಟು ಉದ್ದ ಬೇಕು ನೆಕ್ಕಿಗೆ ಅಂತ ಅಷ್ಟು ಉದ್ದ ಇಟ್ಟು, ಇಲ್ಲಿ ಡಿಸೈನ್ ಮಾಡೋದಕ್ಕೆ ನಾನು ಉಲ್ಟಾ ಇಟ್ಕೊತೀನಿ. ಇದನ್ನು ತೋರ್ಸೋಕ್ಕೆ ಸರಿಯಾಗಲ್ಲ ಅಂತ ನಂಗೆ ಡಿಸೈನ್ ಕಾಣುತ್ತೆ ಇಲ್ಲಿ, ಅದಕ್ಕೋಸ್ಕರ ನಾನು ಉಲ್ಟಾ ಇಟ್ಕೊತೀನಿ. ನೀವು ಸೀದಾನೇ ಇಟ್ಕೊಳ್ಳಿ. ಹೀಗೆ ಇಲ್ಲಿ ನೆಕ್ ಪಕ್ಕದಲ್ಲಿ ಇಲ್ಲಿ ಲೈನ್ ಇದೆ ಅಲ್ವಾ, ಅದ್ರ ಪಕ್ಕದಲ್ಲಿ ಇಲ್ಲಿ ಚೈನ್ ಸ್ಟಿಚ್ಚು, ಬೀಡ್ಸ್ ವರ್ಕು ನೀವೇನೇನು ಹಾಕ್ತಿರಲ್ಲ ಅದನ್ನು ಮಾಡೋದಕ್ಕೆ ಅಂತ ಈ ಸ್ಪೇಸ್ ಬಿಡಲೇಬೇಕು. ಅದರ ನಂತರ ಇಲ್ಲಿ ಕಾರ್ಬನ್ ಇಟ್ಟು, ಟ್ರೇಸಿಂಗ್ ಪೇಪರ್ ಅಡಿಯಲ್ಲಿ ಕಾರ್ಬನ್ ಇಟ್ಟು ಆಮೇಲೆ ಬಟ್ಟೆ ಇಟ್ಕೊಬೇಕು. ಇಲ್ಲಿ ಏನು ಡಿಸೈನ್ ಇದೆ ಅಲ್ವಾ ಅದನ್ನು ಟ್ರೇಸ್ ಮಾಡ್ಕೊತ ಹೋಗಬೇಕು. ಕೈಯಲ್ಲೇ ಡಿಸೈನ್ ಮಾಡ್ಕೊತೀನಿ ಅನ್ನೋರು ಮಾಡ್ಕೋಬೋದು. ಯಾರಿಗೆಲ್ಲ ಡಿಸೈನ್ ಬರಲ್ಲ ಅಲ್ವಾ, ಎಲ್ಲರಿಗೂ ಡಿಸೈನ್ ಬರಲ್ಲ ಮಾಡೋದಕ್ಕೆ, ಎಲ್ಲ ಡಿಸೈನನ್ನು ಮಾಡೋಕ್ಕೆ ಬರಲ್ಲ. ಬರದೇ ಇದ್ದವರು ಈ ರೀತಿಯಾಗಿ ನೀವು ನೆಕ್ ಡಿಸೈನನ್ನು ಮಾಡ್ಕೊತ ಹೋಗ್ಬೋದು. ಹೀಗೆ ಈ ಕಡೆ ಮಾತ್ರ ಲೈನನ್ನು ಗ್ಯಾಪ್ ಇಟ್ಕೋಬೇಕು ನೆಕ್ಕಿಗೆ ಡಿಸೈನ್ ಮಾಡೋದಕ್ಕೆ ಅಂತಲೇ. ಈ ಪೇಪರಲ್ಲಿ ಅಷ್ಟು ಚೆನ್ನಾಗಿ ಮಾಡೋದಕ್ಕಾಗಲ್ಲ, ಪೇಪರ್ ಹರಿಯುತ್ತೆ. 1 ಸರಿ ಅಥವಾ 2 ಸರಿ ಅಷ್ಟೇ ಯೂಸ್ ಆಗೋದು ಈ ಪೇಪರು.
ಆಮೇಲೆ ಹರಿದ್ಬಿಡುತ್ತೆ. ಅದಕ್ಕೆ ನೀವು ಆಯಿಲ್ ಶೀಟು, ಆಯಿಲ್ ಪೇಪರ್ ಅಂತ ಹೇಳ್ತಾರೆ, ಬಟರ್ ಪೇಪರ್ ಅಂತ ಕೂಡ ಹೇಳ್ತಾರೆ, ಅದನ್ನು ತಗೊಂಡು ಒಂದು ಸರಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಬ್ಲೌಸಿಗೂ ಯಾವ್ಯಾವಾಗ ಬೇಕಲ್ಲ ಅದನ್ನು ಮಾಡ್ಕೋಬೋದು. ನೀವು ಯೂಸ್ ಮಾಡ್ಕೊತ ಹೋಗ್ಬೋದು. ನೀವು ಗುಂಡು ಪಿನ್ ಹಾಕ್ಕೊಳ್ಳಿ ಇದಕ್ಕೆ ಮಾಡುವಾಗ, ಆ ಕಡೆ ಈ ಕಡೆ ಸರಿದಾಡತ್ತೆ. ಇಲ್ಲ ಅಂದರೆ ಈಗಲೇ ಹರಿತಾ ಇದೆ ಇದು. ಕಾಣಿಸ್ತಾ ಇದೆ, ಲೈಟಾಗಿ ಕಾಣಿಸ್ತಾ ಇದೆ, ತುಂಬ ಡಾರ್ಕಾಗಿ ಕಾಣಿಸ್ತಾ ಇಲ್ಲ. ಅದರ ಮೇಲ್ಗಡೆ ಸ್ವಲ್ಪ ರಪ್ಪಾಗಿ ವರ್ಕನ್ನು ಮಾಡ್ತಾ ಹೋಗಬೇಕು. ನೀವು ಪೆನ್ನಲ್ಲಿ ಮಾಡಬೇಡಿ, ಇಲ್ಲಿ ಕಾಣಿಸಲ್ಲ ಅಂತ. ವೇಸ್ಟ್ ಇದು ಬ್ಲೌಸ್ ಪೀಸು, ವೇಸ್ಟ್ ಬ್ಲೌಸ್ ಪೀಸ್ ಆಗಿದ್ದರಿಂದ ನಾನು ಮಾಡ್ತಾ ಇದ್ದೀನಿ ಹೀಗೆ. ಸರಿಯಾಗಿ ಕಾಣ್ತಾ ಇಲ್ಲ ಇಲ್ಲಿ. ಹೀಗೇ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ಬೋದು. ಸುಮ್ಮನೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಕರೆಕ್ಟಾಗಿ ನನಗೂ ಕೂಡ ಕಾಣಿಸ್ತಾ ಇಲ್ಲ, ಅದು ಲೈಟಾಗಿ ಕಾಣಿಸ್ತಾ ಇದೆ ಹೀಗೆ. ಟ್ರೇಸಿಂಗ್ ನೀಟಾಗಾದ್ರೆ ಅಷ್ಟೇ ವರ್ಕ್ ಕೂಡ ನೀಟಾಗಿ ಬರುತ್ತೆ, ಇಲ್ಲಾಂದರೆ ವರ್ಕ್ ನೀಟಾಗಿ ಬರಲ್ಲ. ಹೀಗೆ ಕಂಟಿನ್ಯೂ ಇದೇ ರೀತಿ ಮಾಡ್ಕೊತ ಹೋಗಬೇಕು. ಸಿಂಪಲ್ ಆಗಿರೋ ಬ್ಲೌಸನ್ನು ನೀವು ಕೈಯಲ್ಲೇ ಹಾಕೋತಾ ಹೋಗಬೇಕು. ಇದು ಫಸ್ಟ್ ತೋರಿಸಿದ್ದೇನಲ್ಲ ಆ ರೀತಿಯಲ್ಲಿ ಕೂಡ ನೀವು ಮಾಡ್ಕೊತ ಹೋಗ್ಬೋದು. ಯಾವುದಾದ್ರೂ ಚಿಕ್ಕ ಪೇಪರಲ್ಲಿ ಮಾರ್ಕ್ ಮಾಡಿಕೊಂಡು ಚಿಕ್ಕ ಕಾರ್ಬನ್ ತಗೊಂಡು ನೀವು ವರ್ಕನ್ನು ಮಾಡ್ತಾ ಹೋಗ್ಬೋದು. ಹೀಗೆ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ಬೋದು. ಈ ಕಡೆ ಟರ್ನ್ ತಗೋಬೇಕು, ಹೀಗೆ ಸೇಮ್ ಇದೇ ರೀತಿ ಹಾಕ್ತಾ ಹೋದರೆ ನೀವು ಟ್ರೇಸಿಂಗನ್ನು ನೀಟಾಗಿ ಮಾಡಿಕೊಂಡ್ರೆ ಡಿಸೈನ್ ಕೂಡ ನೀಟಾಗಿ ಬರುತ್ತೆ. ಇದೇ ರೀತಿಯ ಯೂಸ್ಫುಲ್ ಆಗಿರೋ ವಿಡಿಯೋಗಳು ನಿಮಗೆ ಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಕೂಡ.
ಥ್ಯಾಂಕ್ ಯು.